ಮಾತಾಡಕತ್ತೇನೆ. ಅನಿಲ್ ಅವರು ಇವಾಗ ಊಟ ಮಾಡಲು ಹೋಗುತ್ತಿದ್ದೇನೆ, ಮತ್ತೆ ಬರುವೆ. ಆಯ್ತು ಅನಿಲ್ ಡಿ ವಾಸಣ್ಣ. ರಾಘವಣ್ಣ ಲೈಕ್ ಬನ್ನಿ ಆಯ್ತಾ. ಊಟ ಮಾಡಿ ಬಿಡೋದಕ್ಕೆ ನಮ್ದು ಎಂಡ್ ಆಗ್ತದೆ ಈಗ 9 ಗಂಟೆಗೆ. ಅನಿಲ್ ಅವ್ರೆ ಒಂದು 10 ನಿಮಿಷ ಇರ್ರಿ. ಕನ್ನಡ ರಾಘು ಅಣ್ಣ ಲೈಕ್ ಕಟ್ಟೆ ಅಂತ ಹೇಳ್ತಾ ಇದಾರೆ. ಥ್ಯಾಂಕ್ಸ್ ಲೈಕ್ ಕೊಟ್ಟಿದ್ದಕ್ಕೆ. ಊಟ ಆಯ್ತಾ ರಾಘು ಅಣ್ಣ? ಆರಾಮ ಆಯ್ತಾ? ನಾಗು ಅವರು ಅನಿಲ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಕಸ್ತೂರಿ ಬ್ರೋ ಊಟ ಆಯ್ತಾ? ಆಗಿಲ್ಲ ಅಣ್ಣ, ಈಗ ಲೇಟು ನಮ್ದು. ನಿಮ್ದಾಯ್ತಾ? ಈಗ 10 ಗಂಟೆಗೆ ಊಟ ನಮ್ದು. ಶರೀಫ್ ಅವರು ಇಲ್ಲ ನಾಗು ಅಕ್ಕ ರೂಮ್ಗೆ ಬಂದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಣ್ಣ? ನಾಗು ಅವರು ಕನ್ನಡ ಬ್ರೋ ಆರಾಮ ಅಂತ ಹೇಳ್ತಾ ಇದ್ದಾರೆ. ನಾಗು ಅವರು ಹೇಗಿದ್ದೀರಾ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಊಟಕ್ಕೆ ಏನು ಮಾಡಿದ್ರಿ ಅಂತ ರಾಘವಣ್ಣ ಕೇಳ್ತಾ ಇದ್ದಾರೆ. ನಮ್ದು ಬೀಟ್ರೂಟ್ ಸಾಂಬಾರ್ ಮಾಡಿದ್ವಿ ಇವತ್ತು. ಶರೀಫ್ ಧನ್ಯವಾದಗಳು. ಇನ್ನೂ ಕೂಡ ತುಂಬಾ ಮನೆಗೆ ಭೇಟಿ ಕೊಡಲಿಕ್ಕೆ ಇದೆ, ನೀವು ಬನ್ನಿ ಎಲ್ಲರೂ ಆಯ್ತಾ ಅಂತ ಹೇಳ್ತಿದ್ದಾರೆ. ಓಕೆ ಶರೀಫ್ ಅಣ್ಣ ಬರ್ತೀವಿ. ಆಯ್ತು ಅಣ್ಣ ಬರ್ತೀವಿ ಆಯ್ತಾ. ನಾಗು ಅವರು ನಾನು ಬರಲ್ಲ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೋಪ ಬಂದಿದೆ ನಾಗು ಅವ್ರಿಗೆ. ಬೇಗ ನನಗೆ ಲೈವ್ಗೆ ರೆಡಿ ಆಗಬೇಕು, ಇವತ್ತು ಕೆಲಸ ಇದೆ ನನಗೆ ತುಂಬಾ ಅಂತ ಶರೀಫ್ ಅಣ್ಣ ಹೇಳ್ತಾ ಇದ್ದಾರೆ. ಕಸ್ತೂರಿ ರಾಘು ಅಣ್ಣ ಊಟ ಆಗಿಲ್ಲ, ಆರಾಮಾಗಿದೆ. ಹೌದಾ? ಸಿಕ್ಕಿರ್ಲಿಲ್ಲ, ನೀನ್ ಬಹಳ ದಿವಸ ಆಗಿತ್ತು ಮಾತಾಡ ಅಣ್ಣನ ಜೊತೆ. ರಾಘವಣ್ಣ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಹೇಳುತ್ತಿದ್ದೇನೆ ನಾನು ಆರಾಮಾಗಿದ್ದೇನೆ ಅಂತ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ನೋಡಿ ರಾಘವಣ್ಣ. ನಾಗು ಅವರು ಇದ್ದೇನೆ ನಾನು ಅಂತ ಹೇಳ್ತಾ ಇದ್ದಾರೆ. ಇದು ರಾಘು ಅಣ್ಣನ ಶಿಲ್ಪ ಅಕ್ಕನ? ರಾಘು ಅಣ್ಣನೇ ಅಲ್ಲ? ಗೊತ್ತಾಗಲ್ಲ, ಈಗ ಆರಾಮಿಲ್ಲದಕ್ಕೆ ಏನಾದ್ರೂ ಶಿಲ್ಪ ತಂದ್ರೆ ತರ್ಬೋದು. ರಾಘವಣ್ಣ ನಾನು ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಾಗವರು ತರವಲ್ಲ ತಂಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಅಂತ ಹೇಳ್ತಿದ್ದಾರೆ. ನಗುವ ನಯನ ಮಧುರ ಮೌನ ಅಂತ ಸಪೋರ್ಟಿವ್ ಮೆಸೇಜ್ ಹಾಕ್ತಾ ಇದ್ದಾರೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಕೂಡ ಬಲ್ಲೆನೆ ಒಂದು ದಿನ ಅಂತ ಹೇಳ್ತದೆ ಸಪೋರ್ಟಿಂಗ್ ಮೆಸೇಜ್. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರೆ ಅಂತ ಸಪೋರ್ಟಿವ್ ಮೆಸೇಜ್. ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು, ಹೊಸದನ್ನು ಪಡೆಯಲು ರಾಮನು ಕೂಡ ಬಹಳಷ್ಟು ಕಳೆದುಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಿದ್ರೆ. ನಾಗು ಅವರು ಜೀವ ಹೂವಾಗಿದೆ, ಬಾಬಾ ಜೇನಾಗಿದೆ, ಬಾಳು ಹಾಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕನೆಕ್ಟ್ ಆಗೋದ್ರಿಂದ ಚಾನಲ್ ಗ್ರೋತ್ ಆಗುತ್ತೆ ಅಂತ ಕನ್ನಡ ಕಸ್ತೂರಿ ಅಂದರೆ ನಮ್ಮ ರಾಘವಣ್ಣ ಹೇಳ್ತಾ ಇದ್ದಾರೆ. ನಾಗು ಅವರು ಜೀನದನೆಯೋಳ ಮೀನ ಕಣ್ಣೋಳ ಸೊಬಗ ನೀ ತುಂಬಿದೆ, ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ನಾಗವರು ನನಗೆ ಮುಖವಾಡ ಹಾಕಿಕೊಂಡು ಬದುಕಲು ಬರುವುದಿಲ್ಲ, ಅದಕ್ಕೆ ನಾನು ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾಗವರು ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಅಂತೆ. ಹೌದು, ಅದು ನಿಜ.